ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ವಿವಾದವನ್ನು ಮೈಮೇಲೆ ಎಳೆದುಕೊಳ್ತಾ ಇದೆ. ಇಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಥವಾ ಹಗರಣಗಳನ್ನು ಮಾಡಿದ್ದಾರೆ ಅಂತ ಅಲ್ಲ, ಬದಲಾಗಿ ಈ ಬಾರಿ ಸಿದ್ದು ಸಂಪುಟದಲ್ಲಿ ಸುಮಾರು 52 ಕೇಸುಗಳನ್ನು ಹಿಂಪಡೆಯೋಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಹಾಗಂತ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಅಥವಾ ರೈತ ಪರ ಸಂಘಟನೆಗಳ ವಿರುದ್ಧ ದಾಖಲಾಗಿರೋ ಯಾವುದೋ ಕೇಸುಗಳನ್ನು ಹಿಂಪಡೆದುಕೊಳ್ತಾ ಇದ್ದಾರೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಮತ ಹಾಕಿದವರೇ ದಡ್ಡರಾಗ್ತೀರಿ. ಯಾಕಂದರೆ ಸಿದ್ದು ಸರ್ಕಾರ 52 ಕೇಸುಗಳಲ್ಲಿ ಮುಸ್ಲಿಮರ 8 ಕೇಸುಗಳನ್ನು ಸದ್ಯಕ್ಕೆ ಒಂದೇ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಹಿಂಪಡೆದುಕೊಳ್ತಾ ಇದೆ. ಅದು ಕಲಬುರಗಿಯ ಲಾಡ್ಲೆ ಮಶಾಕ ದರ್ಗಾಗೆ ಸಂಬಂಧಿಸಿದ ಕೇಸುಗಳು. ಹಾಗಾದರೆ ಸಿದ್ದು ಸರ್ಕಾರ ರಾಜ್ಯದಲ್ಲಿ ಮುಸ್ಲಿಮರನ್ನು ಓಲೈಕೆ ಮಾಡೋಕ್ಕೆ ಅವರ ಕೇಸುಗಳನ್ನು ಹಿಂಪಡೆದುಕೊಳ್ತಾ ಮುಸ್ಲಿಮರ ಸರ್ಕಾರ ಅನ್ನಿಸಿಕೊಳ್ತಾ ಇದೆಯಾ? ಅದನ್ನು ಯಾಕೆ ಬಾಯ್ಬಿಟ್ಟು ಹೇಳ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮುಂದೆ ಮಾಡ್ತಾ ಇರೋ ನಾಟಕ ಏನೋ? ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಡೆದದ್ದೇನೋ ಅವತ್ತು ಅದೆಷ್ಟು ಪೊಲೀಸರ ಮೇಲೆ ಮತ್ತು ಹಿಂದೂಗಳ ಮೇಲೆ ಹಲ್ಲೆ ಆಗಿತ್ತು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಸಿದ್ದರಾಮಯ್ಯ ಸರ್ಕಾರ ಇಲ್ಲಿಯವರೆಗೂ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡೇ ಇಲ್ಲ ಅನ್ನೋದನ್ನು ಹೇಳ್ತಾ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದೀವಲ್ಲ ಅನ್ನೋ ನಾಟಕ ಮಾಡ್ತಾ ಹಿಂದೂಗಳನ್ನು ಯಾಮಾರಿಸ್ತಾ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ಇವತ್ತು ಅದನ್ನೇ ಮಾಡ್ತಾ ಇದೆ. ಹಾಗಂತ ಮುಸಲ್ಮಾನರನ್ನು ಯಾಮಾರಿಸಿಲ್ವಾ ಅಂದರೆ ಖಂಡಿತ ಹಿಂದೂಗಳಿಗಿಂತ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರಿಗೆ ಮೋಸವನ್ನು ಮಾಡ್ತಾ ಅವರ ಮಾಡೋ ಗಲಭೆಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದೆ. ಅಲ್ಲಿರೋ ಹಿಂದೂ ನಾಯಕರು ಅಂತ ಹೇಳಿಕೊಳ್ಳೋ ಬುದ್ಧಿವಂತರು ಅದೇ ರೀ ಕಾಂಗ್ರೆಸ್ ಪಕ್ಷದಲ್ಲಿ, ಅದಕ್ಕೆ ಬೆಂಬಲ ಕೊಡ್ತಾ ಇರ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ KG ಹಳ್ಳಿ DJ ಹಳ್ಳಿ ಕೇಸನ್ನು ಹಿಂಪಡೆಯೋ ಕೆಲಸವನ್ನು ಮಾಡಿತ್ತು. ಆಗ ಏನೆಲ್ಲ ಆಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದರ ಜೊತೆಗೆ ಇನ್ನೂ ಕೆಲ ಮುಸ್ಲಿಂ ಪುಂಡರ ಅಟ್ಟಹಾಸ ಕೇಸುಗಳನ್ನು, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದ ಕೇಸುಗಳನ್ನು ಹಿಂಪಡೆದದ್ದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ಪೊಲೀಸರಿಗೆ ಮಾನ ಮರ್ಯಾದೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆಯಿತು. ಅದಕ್ಕೆ ಅವರ ಸರ್ಕಾರ ಮತ್ತು ಮಂತ್ರಿಗಳು ಕೊಟ್ಟ ಕಾರಣ, ಅಯ್ಯೋ ಪಾಪ ಅವರೆಲ್ಲ ಅಮಾಯಕರು, ಅವರಿಂದಲೇ ಒಂದೇ ಒಂದು ಕುಟುಂಬ ಬದುಕಬೇಕು, ಅವರು ಕೊತ್ತಿಮರಿ ಸೊಪ್ಪು ತಗೊಂಡು ಬರೋಕ್ಕೆ ಹೋಗಿದ್ರಂತೆ, ಹಾಗಾಗಿ ಅವರ ಕೇಸುಗಳನ್ನು ಹಿಂಪಡೆದುಕೊಳ್ತಾ ಇದ್ದೀವಿ ಅನ್ನೋ ನೆಪವನ್ನು ಹೇಳಿದರು. ಆಗ ಆ ಕೇಸುಗಳನ್ನು ಸರ್ಕಾರ ಹಿಂಪಡಿಬೇಕು ಅಂತ ಪತ್ರವನ್ನು ಬರೆದಿದ್ದು ಯಾರೂ ಅಲ್ಲ, ಜಮೀರ್ ಅಹಮದ್ ಖಾನ್. ಅಲ್ಲ ರೀ, ಯಾವನಾದರೂ ರಾತ್ರಿ 1 ಗಂಟೆಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಬರೋಕ್ಕೆ ಹೋಗ್ತಾನ? ಅದ್ಯಾವನೋ ಹೇಳಿದ್ನಂತೆ, ಇವರು ಕೇಳಿದ್ರಂತೆ. ಅವರ ಮನೆಗಳಲ್ಲಿ ಒಬ್ಬರೇ ಸಂಪಾದನೆ ಮಾಡೋದಾದರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡೋಕ್ಕೆ ಯಾಕೆ ಹೋಗಬೇಕು? ಆ ಜ್ಞಾನ CM ಆಗಿರೋ ಸಿದ್ದರಾಮಯ್ಯಗೂ ಇರಲಿಲ್ವಾ? ಈಗ ಮತ್ತೆ ಅಂಥದ್ದೇ 8 ಕೇಸುಗಳನ್ನು ಸಿದ್ದು ಸರ್ಕಾರ ಹಿಂಪಡೆಯೋಕೆ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡಿ ಅದಕ್ಕೆ ಸಹಿಯನ್ನು ಮಾಡಿದೆ. ಈ ಬಾರಿ ಕೂಡ ರೈತ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಅಥವಾ ಯಾವುದೇ ಸಂಘಟನೆಗಳ ಕೇಸುಗಳನ್ನು ಹಿಂದಕ್ಕೆ ಪಡೆದಿದ್ದಾರಾ ಅಂದರೆ ಖಂಡಿತ ಇಲ್ಲ. ಮತ್ತೆ ಸಿದ್ದು ಸರ್ಕಾರ ಮುಸ್ಲಿಂ ಪುಂಡರ ರಕ್ಷಣೆಗೆ ನಿಂತಿದೆ. ಈ ಬಾರಿ ಲಾಡ್ಲೆ ಮಶಾಕ್ ದರ್ಗಾಗೆ ಸಂಬಂಧಪಟ್ಟ ಒಟ್ಟು 8 ಕೇಸುಗಳನ್ನು ಹಿಂಪಡೆಯೋಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕೆ ಪತ್ರವನ್ನು ಬರೆದಿದ್ದು ಬೇರೆ ಯಾರೋ ಅಲ್ಲ, ಸ್ಪೀಕರ್ ಖಾದರ್ ಅವರು. 2022ರಿಂದ ಅಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಅದಕ್ಕೆ ಕಾರಣ ಅಂದರೆ ಮುಸ್ಲಿಮರ ಪುಂಡಾಟ. ಅಲ್ಲಿಯವರೆಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸ್ಥಳ ಆಗಿತ್ತು ಲಾಡ್ಲೆ ಮಶಾಕ್ ದರ್ಗಾ ಮತ್ತು ಅದರ ಪಕ್ಕದಲ್ಲಿರೋ ರಾಘವ ಚೈತನ್ಯ ಸಮಾಧಿ ಮತ್ತು ಶಿವಲಿಂಗ. ಈ ಜಾಗದ ಇತಿಹಾಸವನ್ನು ತಿಳಿದೇ ಇದ್ದರೆ ಹೇಗೆ? ಅದನ್ನು ಸ್ವಲ್ಪ ಚಿಕ್ಕದಾಗಿ ನೋಡಿಬಿಡೋಣ. ಅದು ಕಲಬುರಗಿ ಜಿಲ್ಲೆಯ ಆಳಂದದ ಪ್ರಸಿದ್ಧ ಸೂಫಿ ದರ್ಗಾ. ಅದೇ ರೀ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರಲ್ಲ, ಅವರದ್ದೇ ಜಿಲ್ಲೆ. ಇದು 14ನೇ ಶತಮಾನದ ಸೂಫಿ ಸಂತ ಹಜರತ್ ಶೇಖ್ ಅಲಾವುದ್ದೀನ್ ಅನ್ಸಾರಿ ಅವರ ಪವಿತ್ರ ಸ್ಥಳ ಅಂತ ಅದನ್ನು ಲಾಡ್ಲೆ ಮಶಾಕ್ ದರ್ಗಾ ಅಂತ ಕರೀತಾರೆ. ಆ ದರ್ಗಾ ಹಿಂದೂ ಮುಸ್ಲಿಂ ಧಾರ್ಮಿಕ ಸಂಪ್ರದಾಯಗಳ ಸಂಗಮ ಅಂತಾನೆ ಪ್ರಸಿದ್ಧ. ಅದೇ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯ ಅವರ ಹಿಂದೂ ಸಂತರ ಸಮಾಧಿ ಮತ್ತು ಶಿವಲಿಂಗ ಕೂಡ ಇದೆ. ಅದೇ ಕಾರಣಕ್ಕೆ ಶಿವರಾತ್ರಿಯ ಸಮಯದಲ್ಲಿ ಶಿವಲಿಂಗಕ್ಕೆ ಪೂಜೆ ಮತ್ತು ದರ್ಗಾದಲ್ಲಿ ಉರುಸ್ ಎರಡು ಒಟ್ಟೊಟ್ಟಿಗೆ ನಡೆಯುತ್ತವೆ. ಇಲ್ಲಿ ದರ್ಗಾ 14ನೇ ಶತಮಾನದ್ದು ಮತ್ತು ರಾಘವ ಚೈತನ್ಯರ ಸಮಾಧಿ 15ನೇ ಶತಮಾನದ್ದು ಅಂತ ಹೇಳಲಾಗತ್ತೆ. ಅದಕ್ಕೆ ಯಾವುದೇ ದಾಖಲೆಗಳೂ ಇಲ್ಲ. ಆದರೆ ಶಿವಲಿಂಗ ಅದಕ್ಕಿಂತ ಹಳೆಯದ್ದು ಅನ್ನೋ ನಂಬಿಕೆ ಅಲ್ಲಿನ ಜನರದ್ದು. ಇಂತಹ ಒಂದು ಜಾಗ 2022ರಿಂದ ದೊಡ್ಡ ವಿವಾದಾತ್ಮಕ ಸ್ಥಳ ಆಯಿತು. ಅದಕ್ಕೆ ಕಾರಣ
ಮುಸ್ಲಿಂ ಪುಂಡರು ಮತ್ತು ಜಿಹಾದಿಗಳು ಮಾಡಿದ್ದ ಎಡವಟ್ಟು. ಶಿವಲಿಂಗದ ಬಳಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಿ ಅಪವಿತ್ರ ಮಾಡಿದ್ರು. ಅದಕ್ಕಾಗಿ ಹಿಂದೂಗಳು ಆ ಪುಂಡರನ್ನು ಬಂಧನ ಮಾಡಬೇಕು ಅನ್ನೋ ಪ್ರತಿಭಟನೆಯನ್ನು ಮಾಡಿದ್ರು. ನೋಡ್ತಿದ್ದಂತೆ ಮುಸ್ಲಿಮರ ಜಮಾವಣೆ ಕೂಡ ಆಯಿತು. ಪರಿಸ್ಥಿತಿ ಕೈಮೀರೋ ಹಂತವನ್ನು ತಲುಪಿದಾಗ ಅಲ್ಲಿಗೆ ಪೊಲೀಸರು ಬಂದರು. ಆದರೆ ಅಷ್ಟೊತ್ತಿಗಾಗಲೇ ಮುಸ್ಲಿಂ ಪುಂಡರನ್ನು ಕೇಳಬೇಕೆ ಕಲ್ಲುಗಳನ್ನು ರೆಡಿ ಮಾಡಿಕೊಂಡು ಕಾಯ್ತಾ ಇದ್ರು. ಅಲ್ಲಿ ಗಲಭೆಯನ್ನು ನಿಯಂತ್ರಣ ಮಾಡೋಕ್ಕೆ ಬಂದಿದ್ದ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿದ್ರು. ಹಿಂದೂಗಳನ್ನು ಅಟ್ಟಾಡಿಸಿ ಹೊಡೆದ್ರು. ಆ ಗಲಭೆಯಲ್ಲಿ ಸುಮಾರು 8 ಕೇಸುಗಳನ್ನು ದಾಖಲು ಮಾಡಿ 165 ಜನರನ್ನು ಪೊಲೀಸರು ಬಂಧನ ಮಾಡಿದ್ರು. ಆದರೆ ಅದರಲ್ಲಿ ಎಂದಿನಂತೆ ಹೇಳಿದ್ದು, ಅಯ್ಯೋ ಮುಸ್ಲಿಮರಲ್ಲಿ ಕೆಲ ಅಮಾಯಕರನ್ನು ಬಂಧನ ಮಾಡಲಾಗಿದೆ, ಸರ್ಕಾರ ಅದನ್ನು ಪರಿಶೀಲನೆ ನಡೆಸಿ ಅಂಥವರ ವಿರುದ್ಧ ಪ್ರಕರಣಗಳನ್ನು ಕೈ ಬಿಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ಹಾಗಂತ ಇದೇನು ಹೊಸದಲ್ಲ. ಮುಸ್ಲಿಂ ಪುಂಡರು ಎಲ್ಲೇ ಗಲಭೆಯನ್ನು ಮಾಡಿ FIR ದಾಖಲಾದರೂ ಇದು ಕಾಮನ್ ಆಗಿ ಹೇಳೋ ಡೈಲಾಗು. ಅದೇ ಕೇಸ್ ಹೈಕೋರ್ಟಲ್ಲಿ ಇತ್ತು. ಶಿವರಾತ್ರಿಯ ದಿನ ಕೆಲ ಹಿಂದೂಗಳು ಮಾತ್ರ ಹೋಗಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು ಅನ್ನೋ ಆದೇಶವನ್ನು ಹೈಕೋರ್ಟ್ ಕೂಡ ನೀಡಿತ್ತು. ಅದೇ ರೀತಿ ಕಳೆದ ಶಿವರಾತ್ರಿಯಲ್ಲೂ ನಡೆದಿತ್ತು, ಅಲ್ಲಿ ಪೂಜೆಯೂ ಆಗಿತ್ತು. ಆದರೆ ಮುಸ್ಲಿಂ ಪುಂಡರ ವಿರುದ್ಧದ ಕೇಸುಗಳು ಹೈಕೋರ್ಟಲ್ಲಿ ಇದ್ದಾಗಲೇ, ಇನ್ನು ವಿಚಾರಣೆಗಳು ನಡೆಯುವಾಗಲೇ ಸಿದ್ದರಾಮಯ್ಯ ಸರ್ಕಾರ ಸುಮಾರು 52 ಕೇಸುಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ಮಾಡಿದೆ. ಅದರಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ 8 ಕೇಸುಗಳನ್ನು ಹಿಂಪಡೆದು, ನಾವು ಮುಸ್ಲಿಂ ಸರ್ಕಾರ, ಅವರು ಮಾಡಿದ್ದೇ ಸರಿ, ಇನ್ನಷ್ಟು ಪುಂಡಾಟಿಕೆಯನ್ನು ಅವರೇ ಮಾಡಿಕೊಳ್ಳಿ, ಪೊಲೀಸರ ವಿರುದ್ಧ ಕಲ್ಲು ತೂರಾಟವನ್ನು ಮಾಡಿ ಮಾರಕಾಸ್ತ್ರಗಳಿಂದ ಮಾರಣ ಹೋಮವನ್ನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ನಿಂತಿದೆ. ಇದನ್ನು ನಮ್ಮ ಗೃಹಚಾರ ಮಂತ್ರಿ ಪರಮೇಶ್ವರ್ ಅನ್ನ ತಿನ್ನೋ ಬಾಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಏನು ಮಾಡೋಕ್ಕೆ ಆಗತ್ತೆ, ಸಂಪುಟ ನಿರ್ಧಾರವನ್ನು ಮಾಡಿಬಿಟ್ಟಿದೆ ಅಂತ. ಈಗ ಯಾರಾದರೂ ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ರಾಜಕೀಯ ತೆವಲುಗಳಿಗೆ ಅವರಿಗೆ ಬೇಕಾದ ಕೇಸುಗಳನ್ನು ಹಿಂಪಡೆದುಕೊಳ್ತಾ ಇದ್ದಾರೆ ಅಂತ ಕೇಳಿದರೆ ಸಿದ್ದು ಸರ್ಕಾರಕ್ಕೆ ಅದ್ಯಾವ ಪರಿಸ್ಥಿತಿ ಬರುತ್ತೆ ಗೊತ್ತಾ? ಆದರೂ ಅವರಿಗೆ ಮಾನ ಮರ್ಯಾದೆ ಇಲ್ವಲ್ಲ. ಮಾನ ಮರ್ಯಾದೆ ಇದ್ದರೆ ಏನಾದರೂ ಆಗತ್ತೆ, ಇವರಿಗೆ ಪಾಪ ಇಲ್ಲ ಬಿಡಿ. ಆದರೆ ಇಲ್ಲೂ ಕರ್ಮ ಅಂದರೆ ನಮ್ಮಲ್ಲಿರೋ ಹಿಂದೂಗಳಿಗೆ ಕೇಳೋ ತಾಕತ್ತಿಲ್ಲ. ಇನ್ನು ವಿಪಕ್ಷದಲ್ಲಿರೋ ಕರ್ನಾಟಕ BJP ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಮುಂದಿನ ಸಲ ಹೆಂಗಿದ್ರು ಗೆಲ್ತೀವಿ, ನಾವು ಆರಾಮಾಗಿ ಇದ್ದು ಬಿಡೋಣ ಅನ್ನೋ ಯೋಚನೆಯಲ್ಲಿ ಬದುಕ್ತಾ ಅವರು ಗಂಡಸರು ಅನ್ನೋದನ್ನೇ ಮರೆತು ಹೋಗಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲಪ್ಪ, ಮತದಾರರು ಹೇಳ್ತಾ ಇದ್ದಾರೆ. ಇಂತಹ ನಾಯಕರು ರಾಜ್ಯ BJPಗೆ ಬೇಕಾ? ಇದ್ಯಾವ ಕರ್ಮ ಅನ್ನೋದೇ ಗೊತ್ತಿಲ್ಲ. ಅದೇ ಬೇರೆ ರಾಜ್ಯಗಳನ್ನು ನೋಡಿದರೆ ತಪ್ಪನ್ನು ಮಾಡಿದರೆ, ಧರ್ಮದ ಹೆಸರಲ್ಲಿ ಗಲಭೆಯನ್ನು ಮಾಡಿದರೆ ಹೆಡೆಮುರಿಯನ್ನು ಕಟ್ತೀವಿ ಅಂತ ಹೇಳ್ತಾ ಇವೆ. ಮಧ್ಯಪ್ರದೇಶದ ಧರ್ಮಶಾಲಾದ ಕೇಸಲ್ಲಿ ದರ್ಗಾ ಮಾಡಿಕೊಂಡಿದ್ದ ಮುಸ್ಲಿಮರಿಗೆ ಅಲ್ಲಿನ ಹೈಕೋರ್ಟ್ ಖಡಕ್ ವಾರ್ನಿಂಗ್ ಕೊಟ್ಟು ಅದು ಹಿಂದೂಗಳಿಗೆ ಸೇರಿದ್ದು, ಅವರಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿತ್ತು. ಮೊನ್ನೆ ರಾತ್ರಿಯವರೆಗೂ ಮಾತ್ರ ಅದು ಮುಸ್ಲಿಮರದ್ದಾಗಿತ್ತು. ನಿನ್ನೆಯಿಂದ ಅದು ಹಿಂದೂಗಳ ಪಾಲಾಗಿದೆ. ಅಲ್ಲಿ ಮಧ್ಯಪ್ರದೇಶ ಪೊಲೀಸರು ನಿನ್ನೆ ಮೈಕ್ ಹಿಡ್ಕೊಂಡು, ಇವತ್ತು ಶುಕ್ರವಾರ, ಇದು ಹಿಂದೂಗಳಿಗೆ ಸೇರಿದ್ದು, ಯಾವುದೇ ಮುಸ್ಲಿಮರು ಇಲ್ಲಿಗೆ ಬಂದು ನಮಾಜ್ ಮಾಡಬಾರ್ದು, ಇಲ್ಲಿಗೆ ಬಂದು ಏನಾದರೂ ಗಲಭೆ ಮಾಡೋಕ್ಕೆ ನೋಡಿದರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ, ಎಲ್ಲದಕ್ಕೂ ರೆಡಿಯಾಗಿದ್ದೀವಿ ಅಂತ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಯಾವನಾದರೂ ಪುಂಡಾಟ ಮಾಡಿದರೆ ಬುರುಡೆ ಮೇಲೆ ಹೊಡೆಯೋದಕ್ಕೆ ಕಾಯ್ತಾ ಇದ್ರು. ಸ್ವಲ್ಪ ಮಧ್ಯಪ್ರದೇಶ ಪೊಲೀಸರು ಏನನ್ನ ಹೇಳಿದ್ದಾರೆ ಅಂತ ನೀವು ನೋಡ್ಕೊಂಡು ಬನ್ನಿ. सोशल मीडिया या मीडिया के माध्यम से माननीय उच्च न्यायालय के निर्णय का गलत अनुवाद कर रहे हैं, गलत इंटरप्रिटेशन कर रहे हैं, मैं उनको आखिरी बार समझाइश देने आया हूं. अब तक का समय उनका था, अब तक मतलब गुरुवार की शाम का जो ये समय है वो उन तक का था. अब जो है वो कानून का पालन होगा, विधि का शासन होगा. जिसकी हिम्मत है, जिसको लगता है वो ऐसा कर सकता है, वो कल प्रयास कर ले. हम उसके लिए पूरी तरीके से तैयार हैं और कल वो मान के चले, उसके ऊपर जो उसने अब तक नहीं सोचा होगा वो कार्रवाई होगी. धन्यवाद. भारत माता की. ನೋಡಿದ್ರಲ್ಲ, ಇದನ್ನು ನೋಡಿದರೆ ಈ ಥರ ನಮ್ಮ ರಾಜ್ಯದ ಪೊಲೀಸರು ಯಾವಾಗ ಆಗ್ತಾರೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ನಮಗೆಲ್ಲ ಬಂದಿದೆ. ಇದು ಮಧ್ಯಪ್ರದೇಶದ ಕತೆ ಆದರೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದಮೇಲೆ ಪ್ರತಿಯೊಂದರ ಮೇಲೂ ಕಣ್ಣನ್ನು ಇಟ್ಟಿದ್ದಾರೆ. ಗಲಭೆ ನಡೆದ ಜಾಗಕ್ಕೆ ಖುದ್ದು ಸುವೇಂದು ಅಧಿಕಾರಿ ಬಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರೆ, ಅಥವಾ
ಅಂತಹ ಯೋಚನೆಯನ್ನು ಮಾಡಿದರೆ ಯಾರನ್ನು ಬಿಡೋ ಮಾತೇ ಇಲ್ಲ. ಯಾರೇ ಆಗಲಿ ಧರ್ಮಾಧಾರಿತ ಘೋಷಣೆಯನ್ನು ಕೂಗಿ ಇನ್ನೊಬ್ಬರ ಮೇಲೆ ಹಲ್ಲೆಯನ್ನು ಮಾಡಬಾರ್ದು. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇರೋ ಏರಿಯಾ ಅಂತ ಅಲ್ಲಿರೋ ಬೇರೆ ಧರ್ಮದವರನ್ನು ಅಂದರೆ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡೋ ಹಾಗಿಲ್ಲ. ಬಂಗಾಳದಲ್ಲಿ ನಿಮ್ಮ ಆಟ ಇನ್ನು ಮುಂದೆ ನಡೆಯಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಒಂದೇ ರೀತಿಯಾಗಿ ಬದುಕಬೇಕು ಅಂತ ಒಬ್ಬ CM ರಸ್ತೆಯಲ್ಲಿ ನಿಂತು ಮೈಕನ್ನು ಹಿಡ್ಕೊಂಡು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅದೇ ನಮ್ಮ CM ಅಥವಾ ಮಂತ್ರಿಗಳು ಕೊನೆಗೆ ಅವರ ಮನೆಗಳಿಗೆ ಹೋಗಿ ಮಲಮೂತ್ರ ವಿಸರ್ಜನೆಯನ್ನು ಮುಸಲ್ಮಾನರು ಮಾಡಿದ್ರು. ಅಯ್ಯಯ್ಯೋ, ಅವರು ಅಮಾಯಕರು, ಅವರದ್ದೇನು ತಪ್ಪಿಲ್ಲ, ಬಿಟ್ಬಿಡಿ ಅಂತಾರೆ. ಯಾಕಂದರೆ ಈ 4 ಮಂತ್ರಿಗಳು ಕಂತ್ರಿಗಳ ಹಾಗೆ ಓಲೈಕೆ ಮಾಡ್ತಾ ಬದುಕ್ತಾ ಇದ್ದಾರೆ. ಅಭಿವೃದ್ಧಿಯನ್ನು ಮಾಡಿ ಮತವನ್ನು ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ. ಅದೇ ಅವರ ಜೀವನ. ಇಲ್ಲೂ ನಮ್ಮ ರಾಜ್ಯದಲ್ಲಿರೋ ಹಿಂದೂಗಳು ಅದೇ ರೀತಿ ಇದ್ದಾರೆ ಬಿಡಿ. ನಾವು ಏನೇ ಮಾಡಿದರೂ ಮತ್ತೆ ನಮಗೆ ಮತವನ್ನು ಹಾಕ್ತಾರೆ ಅನ್ನೋದು ಆ ನಾಯಕರು ಅನ್ನಿಸಿಕೊಂಡಿರೋ ಅಯೋಗ್ಯರಿಗೂ ಗೊತ್ತು. ಇದು ನಮ್ಮ ರಾಜ್ಯದ ಜನರ ಕರ್ಮಾನೋ ಇಲ್ಲ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಮರ್ಮಾನೋ ಗೊತ್ತಿಲ್ಲ. ಈಗಲೂ ಬುದ್ಧಿಯನ್ನು ಕಲಿಯದ ಹಿಂದೂಗಳು ಯಾಕ್ರಿ ಈ ಭೂಮಿ ಮೇಲೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ದಾರಪ್ಪ. ಇದರ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೇ, ಸಿದ್ದು ಸರ್ಕಾರದ ಮತ್ತೊಂದು ಸಾಧನೆ, ಮುಸ್ಲಿಂ ಪುಂಡರ 8 ಕೇಸುಗಳನ್ನು ಹಿಂಪಡೆದಿರೋ ವ್ಯಥೆಯ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.